ಈಗ ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ. ಇದು ಬ್ರೌನ್ ರೈಸ್. ಯಾವ ಕಾಲಕ್ಕೆ ಆಗುತ್ತೆ, ಇವತ್ತೇ ಆಗುತ್ತೋ ನಾಳೆ ಆಗುತ್ತೋ ಗೊತ್ತಿಲ್ಲ. ಕುಕ್ಕರ್ ಅಲ್ಲಿ ಹಾಕಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಬಿಸಿ ಏನಾಗುತ್ತೆ ಅಂತ. ನನ್ನ ಬಿಟ್ಟು ನಾನ್ ವೆಜ್ ತಿಂತಿದ್ರೆ ಇವತ್ತು ಹೊಟ್ಟೆ ಮೊಟ್ಟೆ ಪ್ರೂವ್ ಆಗಿರಲ್ಲ ವೆಜ್ ನಾನ್ ವೆಜ್ ಅಂತ. ಸಾರಿ, ಇನ್ನು ಡಿಬೇಟ್ ಎಲ್ಲ ಇದೆ. ನಾನ್ ವೆಜ್ ಮೊಟ್ಟೆ ಮೊದಲ ಕೋಳಿ ಮೊದಲ. ಆಕ್ಚುಲಿ ಇದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇತ್ತು, ಹೇಳಬೇಕು ನಿಮ್ಗೆಲ್ಲ ತಲುಪಿಸ್ಬೇಕಿದು ಅಂತ. ಸೊ ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನನ್ನ ಹೆಸರು ದಿವ್ಯಾ. ದಿವ್ಸ್ ಲೈಫ್ ಸ್ಟೈಲ್ಸ್ ಅಂಡ್ ವ್ಲಾಗ್ಸ್ ಗೆ ಸ್ವಾಗತ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡ್ತಿದ್ದೀನಿ. ಟೈಮ್ ಬಂದು 1 o'clock ಆಗಿದೆ. ಸೊ ಅಡಿಗೆ ಮಾಡಕ್ ಬಂದೆ, ಸಿಕ್ಕಾಪಟ್ಟೆ ಲೇಟ್ ಆಗಿದೆ. ಇವತ್ತು ಸ್ಪೆಷಲ್ ಏನಂದ್ರೆ ಮಧ್ಯಾಹ್ನದ ಅಡಿಗೆಗೆ ಲಿವರ್ ಫ್ರೈ ಮಾಡ್ತಿದ್ದೀನಿ. ಮಟನ್ ಲಿವರ್ ಮತ್ತೆ ಲಂಗ್ಸ್ ಎರಡು ತಂದಿದ್ದಾರೆ ನನ್ನ ಹಬ್ಬಿ. ಯಾಕಂದ್ರೆ ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾರೆ ನನ್ನ ಹಬ್ಬಿ. ಸೊ ಹಾಗಾಗಿ ತಂದಿದ್ದಾರೆ. ಕಾಲ್ ಬಂತು. ಯಾರಪ್ಪು? ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾರೆ. ಯಾಕಂದ್ರೆ ನೆನೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿದ್ರಲ್ಲ. ಸೊ ಹಾಗಾಗಿ ಇವತ್ ಮನೇಲೇ ಇದಾರೆ. ಬೆಳಗ್ಗೆನೆ ಹೋಗಿ ತಂದ್ರು, ಬಟ್ ನಮ್ಗೆ ಸಿಕ್ಕಾಪಟ್ಟೆ ಕೆಲಸ ಆಯ್ತು. ಮನೇಲೆಲ್ಲ ಕೆಲಸ ಆಗಿ ಫ್ರೆಶ್ ಅಪ್ ಆಗಿ ಬರೋದ್ರೊಳಗೆ ಇಷ್ಟೊತ್ತಾಗಿದೆ. ಸೊ ಬನ್ನಿ ಬೇಗ ಬೇಗ ಮಾಡೋಣ. ಬೆಳಗ್ಗೆ ಅನ್ನ ಮಾಡಿದೆ, ಅದು ತುಂಬಾನೇ ಇದೆ. ವೈಟ್ ರೈಸ್ ಜಾಸ್ತಿ ಇದೆ. ಹೆಂಗಿಟ್ನೋ ಏನೋ ಗೊತ್ತಿಲ್ಲ, ನಾನು ತುಂಬಾನೇ ಮಾಡಿಟ್ಟಿದ್ದೀನಿ. ಇವತ್ತು ದಿನ ಪೂರ್ತಿ ಆಗುತ್ತೆ ಅನ್ನ ಅಂತಾನೆ ಹೇಳ್ಬೋದು. ಅದ್ರಲ್ಲೂ ಬ್ರೌನ್ ರೈಸ್ಗೂ ನೆನ್ಸಿಟ್ಟಿದ್ದೀನಿ ನನಗೆ. ಸೊ ಹಳೇದೇನು ಜಾಸ್ತಿ ತಿನ್ನಕ್ ಹೋಗಲ್ಲ. ಈ ಕೋವಿಡ್ ಟೈಮ್ ಇರೋದ್ರಿಂದ, ಕೋವಿಡ್ ಸಿಚುಯೇಷನ್ ಇರೋದ್ರಿಂದ ಮೊದ್ಲು ಅಷ್ಟೇ ಜಾಸ್ತಿ ಹಳೇದ್ ನಾನೇನು ಮಿಕ್ಕೋ ತರ ಮಾಡಲ್ಲ. ಅಂದ್ರೆ ಜಾಸ್ತಿ ಮಾಡಲ್ಲ. ಮಿಕ್ಕಿದ್ರೇನೋ ಒಂದ್ ಸ್ವಲ್ಪ ಮಿಕ್ಕುತ್ತಷ್ಟೇ. ಬಟ್ ಇವತ್ತು ಏನಾಯ್ತು ಏನೋ ನಮ್ಗೆ ಗೊತ್ತಿಲ್ಲ. ವೈಟ್ ರೈಸ್ ಜಾಸ್ತಿನೇ ಮಾಡಿಟ್ಟಿದ್ದೀನಿ. ಈ ಕುಕ್ಕರ್ ತುಂಬಾ ಇದೆ ವೈಟ್ ರೈಸ್. ಇದ್ರಲ್ಲಿ ಫುಲ್ ಬ್ರೌನ್ ರೈಸ್ ಇದೆ. ಫುಲ್ ಅಂತೇನಿಲ್ಲ, ಒಂದು ಸಣ್ಣ ಗ್ಲಾಸಲ್ಲಿ 1 ಗ್ಲಾಸ್ ಹಾಕಿದ್ದೀನಿ. ಇದು ನನಗೆ 2 times ಆಗುತ್ತೆ. ಬಾಗಿಲು ಕ್ಲೋಸ್ ಮಾಡು. ತ್ರಿನುಗೆ ಆನ್ಲೈನ್ ಕ್ಲಾಸಸ್ ನಡೀತಿದೆ, ಗೌರವಗಾಯ್ತು. ಬೇಗ ಅಡ್ಗೆ ಮಾಡ್ಕೊಂಡು ಹಂಗೆ ಮಾತಾಡ್ತೀನಿ. ಆಮೇಲೆ ಬೇಕಾದ್ರೆ ಫ್ರೀಯಾಗಿ ಕುತ್ಕೊಂಡು ಮಾತಾಡೋಣ. ಏನಪ್ಪ ಅದು? ಇವತ್ತು ಥರ್ಸ್ಡೇ. ಆಕ್ಚುಲಿ ಥರ್ಸ್ಡೇ ನಾನು ನಾನ್ ವೆಜ್ ತಿನ್ನಲ್ಲ. ಬೇಡವಾ ನಾನ್ ವೆಜ್ ಅಂತ ಕೇಳಿದ್ರು. ಬಟ್ ಅವ್ರು ಸ್ವಲ್ಪ ಏನ್ ಹೇಳ್ತಾರೆ, ಸ್ವಲ್ಪ ಏನು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿರೋದಕ್ಕೆ ಸ್ವಲ್ಪ ಅವ್ರಿಗೆ ಬಾಡಿ ಏಕು, ಆಮೇಲೆ ಜ್ವರ ಬರೋಂಗಿತ್ತು. ಏನೋ ಅವ್ರಿಗೆ ತಿನ್ಬೇಕು ಅಂತ ಅನ್ಸಿದೆ ನಾನ್ ವೆಜ್. ಪರವಾಗಿಲ್ಲ ತಗೊಂಬನ್ನಿ ಅಂತ ಹೇಳಿ ನಾನೇ ತರಿಸಿದ್ದು. ಸೊ ನನ್ಗೆ ಏನಾದ್ರು ಮಾಡ್ಕೊಳ್ತೀನಿ. ನಾನು ಟೊಮೆಟೊ ಚಟ್ನಿ ಏನಾದ್ರು ಮಾಡೋಣ ಅಂತ ಅನ್ಕೊಳ್ತಿದ್ದೀನಿ. ನೋಡೋಣ. ಈಗ ಹಸಿವಾಗ್ತಿದೆ ನನ್ಗೆ. ಆಕ್ಚುಲಿ ತುಂಬಾನೇ ಹಸಿವಾಗ್ತಿದೆ. ಬೇಗ ಮಾಡ್ಬೇಕು. ನಾನೆಲ್ಲ ರೆಡಿ ಮಾಡ್ಕೊಳ್ತೀನಿ ಲಿವರ್ ಫ್ರೈಗೆ. ಲಿವರ್ ಅಂಡ್ ಲಂಗ್ಸ್ ಫ್ರೈ, ಇದು ಮಟನ್ದು ಎಲ್ಲ ರೆಡಿ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ನಾನು. ಈರುಳ್ಳಿಯಲ್ಲಿ ಬ್ಲಾಕ್ ಫಂಗಸ್ ಇದೆ. ಮೊನ್ನೆ ಯಾವ್ದೋ ನ್ಯೂಸ್ ಅಲ್ಲಿ ನೋಡ್ತಿದ್ದೆ, ಈರುಳ್ಳಿಯಲ್ಲಿ ಇರೋಂತ ಬ್ಲಾಕ್ ಫಂಗಸ್ ಇಂದ ಬ್ಲಾಕ್ ಫಂಗಸ್ ಬರುತ್ತೆ ಅಂತ. ಸೊ ಎಲ್ಲಿ ನಿಂತ್ಕೊಳ್ಳಿ ಕುತ್ಕೊಳ್ಳಿ ಕರೋನಾ, ಬ್ಲಾಕ್ ಫಂಗಸ್, ವೈಟ್ ಫಂಗಸ್, ಯೆಲ್ಲೋ ಫಂಗಸ್, ಇದೇ ಚಿಂತೆ ಆಗ್ಬಿಟ್ಟಿದೆ ಎಲ್ರದ್ದು ಈಗ ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ. ಇದು ಬ್ರೌನ್ ರೈಸ್. ಯಾವ ಕಾಲಕ್ಕೆ ಆಗುತ್ತೆ, ಇವತ್ತೇ ಆಗುತ್ತೋ ನಾಳೆ ಆಗುತ್ತೋ ಗೊತ್ತಿಲ್ಲ. ಕುಕ್ಕರ್ ಅಲ್ಲಿ ಹಾಕಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಬಿಸಿ ಏನಾಗುತ್ತೆ ಅಂತ. ಇದು ಲಿವರ್ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಈಗ ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಜಸ್ಟ್ ಫ್ರೈ ಮಾಡ್ತಿದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಸ್ವಲ್ಪ ಬೇಯೋದ್ ಲೇಟ್ ಆಗುತ್ತೆ. ಇದು ಲಂಗ್ಸ್ ಅಷ್ಟೇ, ಲಿವರ್ ಅಷ್ಟೇ, ಮಟನ್ ಅಲ್ವಾ. ಸೊ ಸ್ವಲ್ಪ ಬೇಯೋದ್ ಲೇಟ್ ಆಗುತ್ತೆ. ಅಂಡ್ ಟೇಸ್ಟ್ ವೈಸ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಓಕೆ, ತುಂಬಾ ದಿನ ಆಗಿತ್ತು ಮನೆಗೆ ತಂದು. ಇವತ್ತು ನಾನು ತುಂಬಾ ದಿನದಿಂದ ಕೇಳ್ತಿದ್ದೆ. ಆಕ್ಚುಲಿ ಸಂಡೇಸ್ ಹೋದ್ರೆ ಸಿಗಲ್ಲ ಈ ತರದ್ದೆಲ್ಲ. ಇವತ್ತು ಥರ್ಸ್ಡೇ ಅಲ್ವಾ, ಸೊ ಸಿಕ್ಕಿದೆ. ತ್ರಿನು ಬೋಟಿ ಕೇಳ್ತಿದ್ದ. ಬೋಟಿ ಅಂದ್ರೆ ತುಂಬಾ ಇಷ್ಟ ನಮ್ಮ ಮನೇಲಿ ಎಲ್ರಿಗೂ.
ನಾನ್ ಮಾಡಿ ಆಲ್ಮೋಸ್ಟ್ 1 year ಆಗಿದೆ ಅನ್ಸುತ್ತೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಬೋಟಿ ಮಾಡಿಲ್ಲ ನಮ್ಮ ಮನೇಲಿ. ಯಾಕಂದ್ರೆ ಒಂದಿನ ಕೇಳಿದೆ ನಾನು ಬೋಟಿ ಬೇಕಪ್ಪು ಅಂತ. 2 ಬೋಟಿ ತಂದಿದ್ರು. ಎಷ್ಟು ಹೊತ್ತು ಕ್ಲೀನ್ ಮಾಡಿದೀನಿ ಅಂದ್ರೆ ಆಲ್ಮೋಸ್ಟ್ ಒಂದ್ 3 hours ಕ್ಲೀನ್ ಮಾಡಿರ್ತೀನಿ. ಕ್ಲೀನ್ ಮಾಡಿ ಅದು ಅಡ್ಗೆ ಮಾಡಿ ತಿನ್ನೋಷ್ಟ್ರಲ್ಲಿ ಇದು ಕ್ಲೀನ್ ಮಾಡೋದು ಬೇಡ ತಿನ್ನೋದು ಬೇಡ ಅಂತ ಅನಿಸ್ತು. ಚಿಕ್ಕ ವಯಸ್ಸಲ್ಲೆಲ್ಲ ಪಾಪ ಅಮ್ಮಂದಿರ್ ಮಾಡ್ತಿರ್ತಾರೆ, ನಮ್ಗೆ ಅದ್ರ ಕಷ್ಟನೇ ಗೊತ್ತಿರಲ್ಲ. ಈಗ ಮಾಡ್ಬೇಕಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಅದೇ ಹೇಳ್ತಿದ್ದೆ, ಬೆಳಗ್ಗೆ ಊರಿಗೆ ಹೋಗೋಣಪ್ಪ, ಊರಿಗೆ ಹೋಗ್ತೀವಲ್ಲ ಅವಾಗ ಮಾಡೋಣ, ಎಲ್ರು ಇರ್ತೀವಲ್ಲ ಜೊತೆಲಿ, ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೋಬಹುದು. ಆಕ್ಚುಲಿ ಬೋಟಿ ಕ್ಲೀನ್ ಮಾಡೋದು ತುಂಬಾ ಕಷ್ಟ. ಈಗೆಲ್ಲ ನಮ್ ಚಿಕ್ಕಮ್ಮವರೆಲ್ಲ ಹೇಳ್ತಿದ್ರು ಹಂಗೆಲ್ಲ ಕ್ಲೀನ್ ಮಾಡ್ಕೊಡ್ತಾರಂತ. ನನ್ಗೆ ಯಾಕೋ ಸ್ಯಾಟಿಸ್ಫೈ ಆಗಲ್ಲ. ನಂಗೆ ಕ್ಲೀನ್ ಆಗಿ ಫುಲ್ ವೈಟಿಶ್ ಆಗ್ಬೇಕದು, ಅಲ್ಲಿವರೆಗೂ ಕ್ಲೀನ್ ಮಾಡಿ ಆಮೇಲೆ ಬೋಟಿ ಮಾಡೋದು. ಹೆಲ್ತ್ಗೂ ಸಹ ತುಂಬಾನೇ ಒಳ್ಳೇದು ಬೋಟಿ ಅಂತಾರೆ, ಅಮ್ಮ ಹೇಳ್ತಿರ್ತಾರೆ ಯಾವಾಗ್ಲೂ ಒಳ್ಳೇದು ಬೋಟಿ ಅಂತ. ಸ್ವಲ್ಪ ಖಾರ ಮುಂದೆ ಹಾಕಿದ್ರೆ ನಾನ್ ವೆಜ್ಗೆ ಚೆನ್ನಾಗಿರುತ್ತೆ. ಬಟ್ ಮಕ್ಕಳು ತಿಂತಾರಲ್ಲ, ಸ್ವಲ್ಪ ಖಾರ ಖರ ಖರ ಅಂತ ಇರ್ತಾರೆ. ಅಂಡ್ ಈ ನನ್ನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಹೆಚ್ಚೆಚ್ಚು ನನ್ನ ರೆಸಿಪೀಸ್ ನ ಶೇರ್ ಮಾಡಿ. ಡೈಲಿ ಒಳ್ಳೆ ಒಳ್ಳೆ ರೆಸಿಪೀಸ್ ಹಾಕ್ತೀನಿ. ಅಂಡ್ ಈಗ ಲಾಕ್ಡೌನ್ ಆಗಿರೋದ್ರಿಂದ ಇನ್ನೂ ಒಳ್ಳೆ ಒಳ್ಳೆ ರೆಸಿಪೀಸ್ ಕೊಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ರೆಸಿಪೀಸ್ ನ ಟ್ರೈ ಮಾಡಿ, ಆಗ್ಲೇ ನಿಮ್ಗೆ ಗೊತ್ತಾಗೋದು ರೆಸಿಪಿ ಹೇಗ್ ಬರುತ್ತೆ ಅಂತ ಹೇಳಿ. ಸೊ ನೀವು ಖಂಡಿತವಾಗ್ಲೂ ಇಷ್ಟಪಡ್ತೀರಾ ನನ್ನ ರೆಸಿಪೀಸ್. ಸೊ ಟ್ರೈ ಮಾಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ವಾಯ್ಸ್ ಜಾಸ್ತಿ ಬರ್ತಿಲ್ಲ, ಯಾಕಂದ್ರೆ ಹೊಟ್ಟೆ ತಾಳ ಹಾಕ್ತಾ ಇದೆ. ಸೊ ಹಾಗಾಗಿ ವಾಯ್ಸ್ ಕಡಿಮೆ ಆಗಿದೆ ದಿವ್ಯಂದು. ಪೆಟ್ರೋಲ್ ಇಂದಿರ ಗಾಡಿ ಓಡು ಅಂದ್ರೆ ಓಡುತ್ತಾ? ಓಡಲ್ಲ. ಪೆಟ್ರೋಲ್ ಹಾಕಿದ್ರೆ ಎಷ್ಟು ಸ್ಪೀಡಲ್ಲಿ ಬೇಕಾದ್ರೂ ಓಡುತ್ತೆ. ಹಂಗೆ ನಾನು ಮುದ್ದು ಫ್ರಿಜ್ ಇಡ್ತೀಯಾ? ಇನ್ನು ಇದ್ರೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಡ್ತಿರ್ತಾನೆ. ಗೌರವ್ ಏನು ಮಾಡಲ್ಲ, ನಿಧಾನ. ಮೊಬೈಲ್ ಇದೆ. ಇದೇನಿದು ಈ ಶರ್ಟ್ ಹಾಕೊಂಡಿದ್ಯಾ? ಚಿಕ್ಕದು, ತಂಗಿಗಾಗೋಷ್ಟಿದೆ. ಹಾಕೋಗು ಬೇರೆದು. ನಮ್ ಗೌರವ್ ಹತ್ರ ಅಂತೂ ತುಂಬಾನೇ ಬಟ್ಟೆಗಳಿದೆ, ಸಿಕ್ಕಾಪಟ್ಟೆ ಬಟ್ಟೆಗಳಿದೆ ಅವನು. ಅದಕ್ಕೆ ಹೇಳ್ತಿದ್ದೀನಿ, ಈಗ ಆನ್ಲೈನ್ ಕ್ಲಾಸಸ್ಗಾದ್ರೂ ಯೂಸ್ ಆಗುತ್ತೆ ಅದು. ಡೈಲಿ ಒಂದೊಂದು ಹಾಕೋಬಿಡು ಅಂತ. ಉದ್ದ ಜಾಸ್ತಿ ಇದ್ದಾನೆ ಗೌರವ್. ಜಾಸ್ತಿ ಉದ್ದ ಇರೋದಕ್ಕೆ ಬೇಗ ಎಲ್ಲ ಚಿಕ್ಕದಾಗ್ತಿದೆ. ಕ್ಯಾಮ್ರಾ ಸ್ವಲ್ಪ ಕೆಳಗೆ ಇಡ್ಸೋಣಲ್ಲ, ಅದನ್ನ ಮುಟ್ಟಕ್ಕೆ ಭಯ ಆಗುತ್ತೀಯಾ? ನಾವ್ ಇಟ್ಸ್ ಪರ್ಫೆಕ್ಟ್. ಸಾರಿ, ಇಷ್ಟೊತ್ತೂ ತುಂಬಾ ಹೈಟ್ ಅಲ್ಲಿ ಇತ್ತು ಅಂತ ಅನ್ಸುತ್ತೆ ಕ್ಯಾಮ್ರಾ. ಅಂಡ್ ಕ್ಲೋಸ್. ಅಂಡ್ ಟೊಮೆಟೊ ಚಟ್ನಿ ರೆಸಿಪಿ ನೀನು ಶೇರ್ ಮಾಡ್ಕೊಳಲ್ಲ, ಯಾಕಂದ್ರೆ ಆಲ್ರೆಡಿ ಶೇರ್ ಮಾಡಿದೀನಿ ನಾನು. ಸಾಕಷ್ಟು ರೆಸಿಪಿ ಶೇರ್ ಮಾಡಿದ್ದೀನಿ. ಸೊ ಟ್ರೈ ಮಾಡಿ. ಮೊದಲು ಮ್ಯೂಟ್ ಅಂತ ಇದ್ದಿಲ್ಲ, ಮೂಟೆ ಅಂತ ಇದ್ದಿಲ್ಲ. MUT ಇನ್ನೇಂಗಪ್ಪ ನಮ್ಮದು? MUT ಮೂಟೆ. ಮ್ಯೂಟ್ ಅಲ್ಲ, ಮೂಟೆ. ಬಂದ್ರಪ್ಪ ತಿನ್ನೋಣ, ತುಂಬಾ ಹಸುವಾಗ್ತದೆ. ಏನು ರುಚಿ ಚೆನ್ನಾಗಿದೆಯಪ್ಪು. ಬೋಟಿ ಬೋಟಿ ಅಲ್ಲಪ್ಪ, ಲಿವರ್ ಫ್ರೈ. ಲಿವರ್ ಫ್ರೈ. ಸುಮ್ಮನಿರು. ಮುದ್ದೆ ಸ್ವಲ್ಪ ಸರಿ ಮಾತಾಡ್ಸು ಅಮ್ಮನ. ಏನದು ಇಷ್ಟ ಹಾಕು. ಇವನ್ಗೆ ಈ ನಡುವೆ ಇದೊಂದು ಕಲ್ತಿದ್ದಾನೆ. ಮುದ್ದೆ ಹಾಕಿದ್ರೆ 3 ಮುದ್ದೆ ಚಿಕ್ಕದಿಗೆ ಸಣ್ಣ ಸಣ್ಣದು ಉಂಡೆ ಮಾಡಿ ಹಾಕ್ಬೇಕು ಅವನಿಗೆ. 2 ಮುದ್ದೆ ಹಾಕು, 3 ಮುದ್ದೆ ಹಾಕು ಅಂತಾನೆ. ಅನ್ನನೇ ತಿನ್ನಲ್ಲ. ಗುಡ್ ಗೌರವ್. ಆಕ್ಚುಲಿ ಒಳ್ಳೇದದು, ಬರೀ ಮುದ್ದೆ ತಿನ್ನೋದು ಒಳ್ಳೇದು. ಇನ್ನು ಚೆನ್ನಾಗಿ ಸಣ್ಣ ಹಾಕ್ತೀಯ. ನಿಂಗ್ ನೋಡಿ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊ, ಮತ್ತೆ ತಟ್ಟೆಲಿ ಬಿಡ್ಬಾರ್ದು, ವೇಸ್ಟ್ ಮಾಡ್ಬಾರ್ದು. ಇದು ಸಾಫ್ಟ್ ಆಗಿರುತ್ತೆ ತಿನ್ನಕಂತ. ನಿನಗೆ ನನ್ನ ಬಿಟ್ಟು ನಾನ್ ವೆಜ್ ತಿಂತಿದ್ರೆ ಇವತ್ತು ಹೊಟ್ಟೆನ ಬರ್ಲಿದೆ. ಮೊಟ್ಟೆ ಬೇಯಿಸ್ಕೊಳ್ಳೋದು. ಮೊಟ್ಟೆ ತಿಂದ್ರೇನು, ಇನ್ನ ನಾನ್ ವೆಜ್ ತಿಂತೇನೆ, ಎರಡು ಒಂದೇ. ಮೊಟ್ಟೆ ಇನ್ನು ಪ್ರೂವ್ ಆಗಿರಲ್ಲ ವೆಜ್ ನಾನ್ ವೆಜ್ ಅಂತ. ಸಾರಿ, ಇನ್ನು ಡಿಬೇಟ್ ಎಲ್ಲ ಇದೆ. ನಾನ್ ವೆಜ್ ಅದು.
ಮೊಟ್ಟೆ ಮೊದಲ ಕೋಳಿ ಮೊದಲ ಇನ್ನು ನೋಡ್ಕೊಮ್ಮ, ತಟ್ಟೆಲ್ ಬಿಡ್ಬಾರ್ದು, ಯಾರನ್ನು ತಟ್ಟೆಲ್ ಬಿಡ್ಬಾರ್ದು. ಓಕೆ ಸರ್. ನನಗೆ ಇವಾಗ ಕೋಪ ಬರ್ತಾ ಇದೆ, ಯಾಕಂದ್ರೆ ನಿನ್ನೆ ಸಾರನ್ನ ತಿಂತಾ ಇದ್ದೀನಿ, ಟೊಮೆಟೊ ಚಟ್ನಿ ಏನು ಮಾಡಿಲ್ಲ. ನಿಜವಾಗ್ಲೂ ಜಾಸ್ತಿ ಹಸುವಾಗ್ತಿದೆ. ನೆನೆ ಸಾರ ಇವತ್ತು ತಿಂತಾ ಇದ್ದೀನಿ. ಇದಕ್ಕೆ ಸೈಡ್ಗೂ ಏನಿಲ್ಲ, ಐ ಮೀನ್ ನಂಚ್ಕೊಳಕ್ಕೆ ಸೈಡ್ ಡಿಶ್ ಏನು ಇಲ್ಲ. ಬಾಬಾ ನಿಂತ್ಕೋ. ಅದಕ್ಕೆ ಕಡಲೆ ಬೀಜ ಇಟ್ಕೊಂಡಿದ್ದೀನಿ. ಕಡಲೆ ಬೀಜ ಅಂದ್ರೆ ನಂಗೆ ತುಂಬಾ ಇಷ್ಟ. ಹಸಿದಾಗ್ಲಿ ಅಥವಾ ಹುರಿದ್ರೆ ಬೇಯಿಸಿದ್ರೆ ಏನ್ ಮಾಡಿದ್ರು ಇಷ್ಟ ನನ್ ಕಡಲೆ ಬೀಜ ಅಂದ್ರೆ. ನಮ್ಮಪ್ಪ ತರ. ನಿನ್ನೆದು ಬೇಳೆ ಸಾರು. ಇವತ್ತು ಅಷ್ಟೇ ಅಲ್ಲ, ನಿನ್ನಿಂದನೇ ನಿನ್ಗೆ ಹರಿಸ್ಕೊಂಡಿರೋದು. ಅದಕ್ಕೆ ಮಗು ತಿಂತಾರೆ. ಮನೆ ದೇವರಲ್ಲಿ ಹರಿಸ್ಕೊಂಡು ಗೃಹಪ್ರವೇಶ ಮಾಡಿದವರು ನಮ್ಗೆ ಹೇಳಿದವರು. ನಮ್ಮನೆ ಗೃಹ ಪ್ರವೇಶ ಮಾಡಿದ್ರಲ್ಲ ಆ ಮನೆಯವರು ಅಂತ ಕೇಳಿದವರು. ನಮ್ಮೂರವ್ರು ಅಂದ್ರೆ ಯಾರು? ಅವ್ರು ಸರಿಯಾಗಿ ಮಾತಾಡೋದೇ ಇಲ್ಲಲ್ಲ. ಯಾವಾಗ ಊರ್ಗ್ ಹೋಗ್ತೀವೋ ಏನೋ, ಆಸೆ ಆಗ್ತಾ ಇದೆ ಊರ್ ಮೇಲೆ ತುಂಬಾ. ನಾಳೆ ಫ್ರೈಡೆ ಹೋಗೋಣ. ಇವಾಗ್ಲೇ ಹೋಗೋಣ. ಬಿಡ್ಬೇಕಲ್ಲ ನೀವು ಹೋಗೋಕೆ. ಮತ್ತೇನೇ ಕೇಳ್ಬೇಕು? ಇದ್ರ ಕಡೆ ಉರ್ದೂರ್ ಕಡೆ ಅಂದ್ರೆ ಹಂಗಂದ್ರೆ ದಿಸ್ ಇಸ್ ಫಾರ್ ಗಿರಿನಂದನ. ವೆರಿ ಗುಡ್. ದಿಸ್ ದಟ್ ವೆರಿ ಗುಡ್. ನೋಡಿದ್ರ ಅಪ್ಪು ಎಷ್ಟು ಇಂಪ್ರೂವ್ ಆಗಿದೆ ನಿಮ್ ಮಗ. ಬಿಸಿ ಇದೆ ಕಂದ ತುಂಬಾ. ಅಲ್ಲ ನಿಮ್ಮ ಅಪ್ಪ ಹತ್ರ ಒಂಚೂರು ತಣ್ಣೀರ್ ಹಾಕ್ಸ್ಕೋಬಾ. ತುಂಬಾ ಬಿಸಿ ಇದೆ, ತುಂಬಾ ಬಿಸಿ ಇದೆ. ಅಲ್ಲ ಸೌಂಡ್ ಬರ್ತಾ ಇದೆ. ನಾನು ರಾತ್ರಿಗೆ ಏನಾದ್ರೂ ಸ್ಪೆಷಲ್ ಮಾಡ್ಕೊಟ್ಟು ತಿಂತೀನಿ. ಚೆನ್ನಾಗಿದೆಯಪ್ಪ. ಫ್ಯಾಂಟಾಬ್ಯುಲಸ್ ತಿನ್ರಿ. ಸಾಫ್ಟ್ ಆಗಿದ್ಯಾ ಅಪ್ಪು? ಚಿಕ್ಕ ವಯಸ್ಸಲ್ಲಿ ಇವ್ನು ಕೇಳ್ತಾ ಇದ್ದಲ್ವ ಗೌರವ್, ನನ್ನ ಚಿಚ್ಚಿ ಚೀಚಿ 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 ಅಂತ ತೋರಿಸ್ತಾ ಇದ್ದ. ಹಿಂಗೆ ಅವ್ರಪ್ಪ ಬೇಕು ಅಂತ. ಏನು ನೀನ್ ಹೇಳೋದೇನು ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಹತ್ರ ಚೀಚಿ ಚೀಚಿ ಬೇಕು ಅಂತ ಇದ್ದ. ನಾನ್ ವೆಜ್ ತಿಂತಾ ಇದ್ದಾನೆ, ಕಡಲೆ ಬೀಜ ಬೇಕಂತ. ಇವನ್ ನನ್ನಂಗಪ್ಪು ಕಡಲೆ ಬೀಜ ಅಂದ್ರೆ ಇಷ್ಟ. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಈಗ ರಾತ್ರಿ ಆಗಿದೆ. ನಾನೊಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಮಾಡ್ಬೇಕಿತ್ತು ನಿಮ್ಗೆ. ಸೊ ಹಾಗಾಗಿ ನಾನು ಮತ್ತೆ ವಿಡಿಯೋ ಶುರು ಮಾಡಿದ್ದೀನಿ. ಅದೇನಂದ್ರೆ ಇನ್ ಮುಂದೆ ನನ್ನ ವಿಡಿಯೋಸ್ ದಿನ ಬಿಟ್ಟು ದಿನ ಬರುತ್ತೆ, ಅಂದ್ರೆ ಆಲ್ಟರ್ನೇಟ್ ಡೇಸ್ ಬರುತ್ತೆ. ಒಂದಿನ ಬಿಟ್ಟು ಒಂದಿನ ಹಾಕೋಣ ಅಂತ ಅನ್ಕೊಳ್ತಿದ್ದೀನಿ. ಬಿಕಾಸ್ ಏನಾಗ್ತಿದೆ ಅಂತ ಹೇಳಿದ್ರೆ, ನೀವು ನನ್ನ ವಿಡಿಯೋಗೋಸ್ಕರ ಕಾಯ್ತಿರ್ತೀರಾ, ಬಟ್ ಯಾವಾಗ ಬರುತ್ತೆ ಅಂತ ಗೊತ್ತಿರಲ್ಲ. ಸೊ ನಿಮ್ಗೊಂಥರ ಡಿಸಪಾಯಿಂಟ್ಮೆಂಟ್ ಆಗ್ಬೋದು, ಅಥವಾ ಸ್ವಲ್ಪ ಜನ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದಾರೆ. ಒಂಥರ ಇಂಟ್ರೆಸ್ಟ್ ಹೋಗುತ್ತೆ ನಿಮ್ಗೆ ಅಂತ ನನ್ಗೆ ಅನ್ನಿಸ್ತಿದೆ. ಸೊ ಹಾಗಾಗಿ ನಾನು ನನ್ನ ಹಬ್ಬಿ ಡಿಸ್ಕಸ್ ಮಾಡಿ ದಿನ ಬಿಟ್ಟು ದಿನ ಹಾಕೋಣ. ಅಂದ್ರೆ ಬೆಳಗ್ಗೆ 10 ಗಂಟೆಗೆಲ್ಲ ನನ್ನ ವಿಡಿಯೋ ಬರೋ ಹಂಗೆ. ಅಂದ್ರೆ ಸ್ಯಾಟರ್ಡೆ ಸಂಡೇ ಮಾತ್ರ 2 ದಿನಾನು ಹಾಕೋಣ ಅಂತ ಅನ್ಕೊಳ್ತಿದ್ದೀನಿ. ಮಿಕ್ಕಿದ ದಿನ ಆಗ್ಲೇ ಹೇಳ್ದಂಗೆ ಆಲ್ಟರ್ನೇಟ್ ಡೇಸ್ ಹಾಕೋಣ ಅಂತ ಅನ್ಕೊಳ್ತಿದ್ದೀನಿ. ಬಿಕಾಸ್ ದಿನ ಪೂರ್ತಿ ಕಾಯ್ಬೇಕು ನೀವು, ಯಾವಾಗ ಬರುತ್ತೋ ವ್ಲಾಗು. ಅಂದ್ರೆ ಬೆಳಗಿಂದ ರಾತ್ರಿವರೆಗೂ ಕಾಯ್ತೀರಾ, ಯಾವ ಟೈಮಿಗೆ ಬರುತ್ತೆ ಅಂತ ಗೊತ್ತಿರಲ್ಲ ಎಕ್ಸಾಕ್ಟ್ ಆಗಿ. ಸೊ ಹಾಗಾಗಿ ನಾನು ಡೈಲಿ 10 o'clock ಮಾರ್ನಿಂಗು ವ್ಲಾಗ್ ಬರೋ ಹಂಗೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಇನ್ನು ಊಟ ಮಾಡಿಲ್ಲ ನಾನು. ನನ್ಗೆ ಅಂತ ನಾನೇನು ಮಾಡ್ಕೊಂಡಿಲ್ಲ, ಯಾಕಂದ್ರೆ ಒಬ್ಳಿಗೆ ಮಾಡ್ಕೋಬೇಕಂದ್ರೆ ಕಷ್ಟ. ಮಧ್ಯಾಹ್ನ ಹೇಳ್ತಿದ್ದೆ ಏನಾದ್ರೂ ಸಂಜೆ ಸ್ಪೆಷಲ್ ಮಾಡ್ಕೊಳ್ತೀನಿ ನನ್ಗೆ ಅಂತ. ಏನೂ ಮಾಡ್ಕೊಂಡಿಲ್ಲ. ಮಕ್ಳೆಲ್ಲ ನಿದ್ರೆ ಬಂದಿದೆ, ಅವರು ಮಲಗ್ತಿದ್ದಾರೆ. ನಾನಿನ್ನು ಊಟ ಮಾಡಿಲ್ಲ, ಯಾಕಂದ್ರೆ ಎಡಿಟಿಂಗು ಎಲ್ಲ ಇತ್ತು, ಅದೆಲ್ಲ ಮುಗಿಸ್ಕೊಂಡೆ.
ಆ್ಯಂಡ್ ಈಗ ಕೈಗೊಜ್ಜು ಮಾಡ್ಕೊಳ್ಳೋಣ ನನಗೆ ಅಂತ ಅನ್ಕೊಳ್ತಿದ್ದೀನಿ. ಬ್ರೌನ್ ರೈಸ್ ಇದೆ, ವೈಟ್ ರೈಸ್ ಮಾಡಿದ್ದೀನಿ. ಬ್ರೌನ್ ರೈಸ್ ಮಧ್ಯಾಹ್ನ ಬಳಸಿಲ್ಲ, ಯಾಕಂದ್ರೆ ಅನ್ನ ಜಾಸ್ತಿ ಇತ್ತು ಅಂತ ಹೇಳ್ದೆಲ್ಲ. ವೈಟ್ ರೈಸ್ ಎಲ್ಲ ಖಾಲಿ ಮಾಡಿದ್ವಿ. ಈಗ ವೈಟ್ ರೈಸ್ ಮಾಡಿದ್ದೆ, ಮುದ್ದೆ ಇದೆ, ಹಾಗೆ ಬ್ರೌನ್ ರೈಸ್ ಮತ್ತೆ ಅದು ಬೆಂದಿರ್ಲಿಲ್ಲ, ಮತ್ತೆ 2 ವಿಸಿಲ್ ಕೂಗ್ ಸಿಕ್ಕಿದೆ ಅಂತ. ಕೈಗೊಜ್ಜು ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಹಳೆ ಕಾಲದಲ್ಲಿ ಮಾಡ್ತಿದ್ರಲ್ಲ ಅಜ್ಜಿಯಂದಿರು, ಆ ತರ ಅಮ್ಮನೂ ಮಾಡ್ತಿದ್ರು. ನಂಗೆ ತುಂಬಾನೇ ಇಷ್ಟ. ಸೊ ಅದೇ ಮಾಡ್ಕೊಳ್ಳೋಣ ಅಂತ, ನಾಳೆ ಏನಾದ್ರೂ ಸ್ಪೆಷಲ್ ಮಾಡೋಣ ಅಂತ ಅನ್ಕೊಳ್ತಿದ್ದೀನಿ. ಆಕ್ಚುಲಿ ಇದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇತ್ತು, ಹೇಳಬೇಕು ನಿಮ್ಗೆಲ್ಲ ತಲುಪಿಸ್ಬೇಕಿದು ಅಂತ. ಸೊ ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಸೊ ವಿಡಿಯೋ ಎಂಡ್ ಮಾಡೋ ಟೈಮ್ ಬಂತು. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಹಾಗೆ ಎಮ್ಮಿ ರೆಸಿಪಿ ಜೊತೆ ನಿಮ್ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾವ್ ಎ ನೈಸ್ ಡೇ. ಲವ್ ಯು ಆಲ್. ಬನ್ನಿ ಈಗ ಲಿವರ್ ಫ್ರೈ ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಮೆಣಸು ತೊಗೊಂಡಿದ್ದೀನಿ, ಹಾಗೆ ಗಸಗಸೆ ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ, ತೆಂಗಿನಕಾಯಿ ಸ್ವಲ್ಪ ತೊಗೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ. ದಪ್ಪ ಗಾತ್ರದ ಒಂದು ಬೆಳ್ಳುಳ್ಳಿ, ಹಾಗೆ 1 ಇಂಚಿನಷ್ಟು ಶುಂಠಿ, 2 ಈರುಳ್ಳಿ ತೊಗೊಂಡಿದ್ದೀನಿ, ಹೆಚ್ಚಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು. ಡ್ರೈ ಇಂಗ್ರೀಡಿಯೆಂಟ್ಸ್ ಬಂದು ಧನಿಯಾ ಪುಡಿ, ಹಚ್ಕಾರದ ಪುಡಿ, ಗರಂ ಮಸಾಲ, ಅರ್ಶಿನದ ಪುಡಿ, ಹಾಗೆ ಉಪ್ಪು ತೊಗೊಂಡಿದ್ದೀನಿ. ಇಲ್ಲಿ ಲಿವರ್ನ ತೊಳೆದಿಟ್ಕೊಂಡಿದ್ದೀನಿ. ಮೆಣಸು, ಗಸಗಸೆ, ಹಾಗೆ ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಈ 5 ಪದಾರ್ಥ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ನಾನು ಇನ್ನೊಂದು ಸಾರಿ ಡಿಸ್ಪ್ಲೇಯಲ್ಲಿ ಟೆಕ್ಸ್ಟ್ ಹಾಕ್ತೀನಿ, ನೀವು ನೋಡ್ಕೊಳ್ಳಿ, ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿ ನಿಮಗೆ. ಈಗ ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಮೀಡಿಯಮ್ ಸೈಜ್ದು 2 ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಅದು ಫುಲ್ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ನೆಕ್ಸ್ಟು ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಮೆಣಸಿನ್ಕಾಯಿ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಮೆಣಸು ಹಾಗೆ ಹಚ್ಕಾರದ ಪುಡಿ ಹಾಕ್ತಿದ್ದೀವಿ. ಸೊ ಹಾಗೆ ಮೆಣಸಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಲಿ. ಹತ್ತತ್ರ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಮೆಣಸು ತೊಗೊಂಡಿದ್ದೀನಿ. ಈಗ ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ. ನೋಡಿ ಇಲ್ಲಿ ಡಿಸ್ಪ್ಲೇ ಮೇಲೆ ಹಾಕಿದ್ದೀನಿ. ಕೊಕೊನೆಟ್ಟು, ಪಾಪಿ ಸೀಡ್ಸ್, ಪೆಪ್ಪರ್, ಹಾಗೆ ಜಿಂಜರ್ ಆ್ಯಂಡ್ ಗಾರ್ಲಿಕ್, ಈ 5 ಪದಾರ್ಥನ ಹಾಕಿ ಗ್ರೈಂಡ್ ಮಾಡಿರೋವಂಥ ಪೇಸ್ಟ್ ಹಾಕಿ ಚೆನ್ನಾಗಿ ರಾಸ್ ಮೇಲೆ ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ. ಈಗ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದೀನಿ. ಧನಿಯಾ ಪುಡಿ, ಅಜಕಾರದ ಪುಡಿ, ಗರಂ ಮಸಾಲ, ಉಪ್ಪು, ಹಾಗೆ ಅರಿಶಿನದ ಪುಡಿ, ಇಷ್ಟು ಹಾಕಿ 1 ನಿಮಿಷದ ಕಾಲ ಹುರ್ಕೊಂಡ್ರೆ ಸಾಕು, ಜಾಸ್ತಿ ಏನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋ ಅಂಥ ಟೊಮೆಟೊ ಹಾಕ್ಕೊಳ್ತಿದ್ದೀನಿ. ದಪ್ಪ ಗಾತ್ರದ್ದು 1 ಆ್ಯಪಲ್ ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೆ, ಸೊ ಅದನ್ನು ಸೇರಿಸ್ಕೊಳ್ತಿದ್ದೀನಿ. ಈಗ ಇದನ್ನು ತುಂಬ ಉರಿಯೋ ಅವಶ್ಯಕತೆ ಏನಿಲ್ಲ, ಬಿಕಾಸ್ ನಾವು ಲಿವರ್ ಹಾಕ್ತೀವಲ್ಲ, ಲಿವರೆಲ್ಲ ಇದು ಬೆಂದ್ಕೊಳ್ಳುತ್ತೆ. ನೆಕ್ಸ್ಟು ಚೆನ್ನಾಗಿ ಒಂದು 5 ರಿಂದ 6 ಸತಿ ತೊಳೆದಿಟ್ಕೊಂಡಿರೋಂಥ ಲಿವರ್ ಹಾಗೆ ಲಂಗ್ಸ್ 2 ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಹೆಚ್ಚು ಕಡಿಮೆ 1/4 kg ಅಷ್ಟಿದೆ. ಹಾಕ್ಕೊಂಡು ಇದನ್ನು ಒಂದು ಸಾರಿ ಹೀಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಮೀಡಿಯಮ್ಮಾಗಿ ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಜಾರಲ್ಲಿ ಒಂದು ಅರ್ಧ ಜಾರಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 7 ರಿಂದ 8 ವಿಷಲ್ ಕೂಗಿಸ್ಕೋಬೇಕಾಗುತ್ತೆ. ಇದು ಚೆನ್ನಾಗಿ ಬೇಯಬೇಕು, ಬೇಯ್ದು ಸ್ವಲ್ಪ ಲೇಟ್ ಇದು, ಸೊ ಹಾಗಾಗಿ. ಆ್ಯಂಡ್ ಈಗ ಪ್ರೆಷರೆಲ್ಲ ಹೋದ್ಮೇಲೆ ನೋಡಿ ಪರ್ಫೆಕ್ಟಾಗಿ ಬೆಂದಿರುತ್ತೆ. ನೀವು ನೋಡಿ ಬೆಂದಿಲ್ಲ ಅಂದರೆ ಇನ್ನೂ ಒಂದು 2 ವಿಸಿಲ್ ಇಕ್ಕೋಬೋದು. ಈಗ ಇದನ್ನು ಹೈ ಫ್ಲೇಮಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು, ಆಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವೆಷ್ಟು ಚೆನ್ನಾಗಿ ಕುದಿಸ್ತೀರೋ ಅಷ್ಟು ಟೇಸ್ಟ್ ಎಕ್ಸಲೆಂಟ್ ಆಗಿರುತ್ತೆ. ಫೈನಲಿ ನಾನೀಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಆಗಲೇ ಹೇಳ್ದಂಗೆ ಮೆಣಸು ಸ್ವಲ್ಪ ಜಾಸ್ತಿ ಇರಲಿ, ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಸ್ವಲ್ಪ ಜಾಸ್ತಿ ಇರಲಿ. ಫೈನಲಿ ನೋಡ್ತಿದ್ದೀರಲ್ಲ, ಸೂಪರ್ ಟೇಸ್ಟಿಯಾಗಿರುವಂಥ ಲಿವರ್ ಆ್ಯಂಡ್ ಲಂಗ್ಸ್ ಫ್ರೈ ರೆಡಿಯಾಗಿದೆ. ನೀವು ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾವ್ ಎ ನೈಸ್ ಡೇ.